ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಕರಿಕ್ಯುಲಂ ಬೈ ಎಸ್ಎಸ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇಂದು ನಾವು ಹೂದೋಟ ಎಂಬ ಗದ್ಯವನ್ನು ತಿಳಿಯೋಣ. ಈ ಗದ್ಯದಲ್ಲಿ ಸುಮಾ ಮತ್ತು ಅವಳ ಅಜ್ಜಿ ಹೂದೋಟಕ್ಕೆ ಹೋಗಿದ್ದಾರೆ. ಅವರ ಮಧ್ಯೆ ನಡೆಯುವ ಸಂಭಾಷಣೆಯನ್ನ ನಾವು ಈಗ ಕೇಳೋಣ. ಪಾಠ 4 ಹೂದೋಟ ಗದ್ಯ. ಈ ಪಾಠದಲ್ಲಿರುವ ಸಂಭಾಷಣೆಯನ್ನು ಓದಿ ಹೇಳಿ. ಮಕ್ಕಳಿಂದ ಹೇಳಿಸಿ. ಸುಮಾ: ಅಜ್ಜಿ, ನೀವು ದಿನಾಲೂ ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ? ಅಜ್ಜಿ: ಹೌದು ಮಗು, ಹೂದೋಟಕ್ಕೆ ಬರಲು ನನಗೆ ತುಂಬಾ ಇಷ್ಟ. ಸುಮಾ: ಅಜ್ಜಿ, ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ, ಏಕೆ? ಅಜ್ಜಿ: ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ. ಸುಮಾ: ಅಜ್ಜಿ, ಅಲ್ಲಿ ಜೋಕಾಲಿ ಇದೆ, ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೇ? ಅಜ್ಜಿ: ಆಡು ಮಗು, ನಾನು ಸ್ವಲ್ಪ ನಡೆದಾಡಿ ಬರುತ್ತೇನೆ. ಸ್ವಲ್ಪ ಸಮಯದ ಬಳಿಕ. ಅಜ್ಜಿ: ಜೋಕಾಲಿ ಆಡಿದ್ದು ಆಯಿತೇ ಮಗು? ಸುಮಾ: ಆಯಿತು ಅಜ್ಜಿ, ನಿಮ್ಮ ನಡೆದಾಟ ಆಯಿತೇ? ಅಜ್ಜಿ: ಆಯಿತು ಮಗು, ಈಗ ಮನೆಗೆ ಹೋಗೋಣವೇ? ಸುಮಾ: ಅಜ್ಜಿ, ನಾನು ದಿನಾಲೂ ನಿಮ್ಮ ಜೊತೆ ಹೂದೋಟಕ್ಕೆ ಬರುವೆ. ಅಜ್ಜಿ: ನೀನು ತುಂಬಾ ಜಾಣೆ. ಮಕ್ಕಳು ಚಿಕ್ಕಂದಿನಿಂದಲೇ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು. ಈ ಪಾಠದಲ್ಲಿ ಸುಮಾ ಮತ್ತೆ ಅಜ್ಜಿ ಏನಂತ ಮಾತಾಡ್ತಿದ್ದಾರೆ? ಅಜ್ಜಿ ಹೇಳ್ತಿದ್ದಾಳೆ ಸುಮಾಗೆ, ದಿನಾಲೂ ಆಟ ಆಡೋದು ಹಾಗೂ ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ, ಅದನ್ನು ನಾವು ದಿನ ಮಾಡಬೇಕು ಅಂತ ಅಜ್ಜಿ ಸುಮಾಗೆ ಹೇಳ್ತಿದ್ದಾರೆ. ನೀವು ದಿನಾಲೂ ಹೋಗಿ ಆಟ ಆಡ್ತೀರಲ್ವಾ, ನಡೀತೀರಲ್ವಾ, ಅದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ, ನೀವು ಹೀಗೆ ಮಾಡಬೇಕು. ಕೇಳಿದ ಪದಗಳು: ಅಜ್ಜಿ, ದಿನಾಲು, ಸಂಜೆ, ನೀವು, ಹೂದೋಟ, ಹೌದು, ಮಗು, ಹಲವಾರು, ಮಂದಿ, ನಡೆ, ದೇಹ, ಒಳ್ಳೆಯ, ವ್ಯಾಯಾಮ, ಆರೋಗ್ಯ, ಅಗತ್ಯ, ಜೋಕಾಲಿ, ನಡೆದಾಟ, ಅಭ್ಯಾಸ, ಜಾಣೆ. ಪದಗಳ ಅರ್ಥ: ದಿನಾಲು, ದಿನಾಲು ಅಂದ್ರೆ ಪ್ರತಿದಿನ. ಜೋಕಾಲಿ, ಉಯ್ಯಾಲೆ, ತೂಗುಮಣೆ, ನೀವೆಲ್ಲ ಜೋಕಾಲಿ ಆಡ್ತೀರಲ್ವಾ, ಅದು. ಅಭ್ಯಾಸ. ಪಾಠದ ವಾಕ್ಯಗಳನ್ನು ಕೆಳಗೆ ನೀಡಿದೆ. ಬಿಟ್ಟಿರುವ ಪದವನ್ನು ಸೇರಿಸಿ ಮಕ್ಕಳಿಂದ ಹೇಳಿಸಿ. ಹೂದೋಟಕ್ಕೆ ಬರಲು ನನಗೆ ಏನು? ತುಂಬಾ ಇಷ್ಟ. ಹೂದೋಟಕ್ಕೆ ಬರಲು ನನಗೆ ತುಂಬಾ ಇಷ್ಟ. ನಾನು ಹೋಗಿ ಸ್ವಲ್ಪ ಹೊತ್ತು, ಏನಂತ ಕೇಳ್ತಾಳೆ ಸುಮಾ ಅಜ್ಜಿ ಹತ್ರ? ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ. ಜೋಕಾಲಿ ಆಡಲೆ. ನಿಮ್ಮ, ಏನಂತ ಕೇಳ್ತಾಳೆ ಸುಮಾ ಅಜ್ಜಿ ಹತ್ರ? ನಿಮ್ಮ ನಡೆದಾಟ ಆಯಿತೆ. ಅಜ್ಜಿಗೆ ಸುಮಾ ಏನಂತ ಕೇಳ್ತಾಳೆ? ನಿಮ್ಮ ನಡೆದಾಟ ಆಯಿತೆ. ನೀನು ತುಂಬಾ ಜಾಣೆ. ಯಾರು ಹೇಳ್ತಾರೆ? ಅಜ್ಜಿ ಸುಮಾಗೆ ನೀನು ತುಂಬಾ ಜಾಣೆ ಅಂತ ಹೇಳ್ತಾರೆ. ಯಾಕಂತಾಳೆ? ಯಾಕೆ ಅಜ್ಜಿ ಸುಮಾಗೆ ನೀನು ತುಂಬಾ ಜಾಣೆ ಅಂತಾರೆ?
ಸುಮಾ ಅಂತಾಳೆ, ನಾನು ದಿನಾಲು ಅಜ್ಜಿ ಜೊತೆ ಹೂದೋಟಕ್ ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ ಸುಮಾಗೆ ನೀನ್ ತುಂಬಾ ಜಾಣೆ ಅಂತ ಹೇಳ್ತಾರೆ. ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು? ಅಜ್ಜಿ ದಿನಾಲು ಸಂಜೆ ಹೂದೋಟಕ್ಕೆ ಹೋಗುತ್ತಿದ್ದರು. ಹೂದೋಟಕ್ಕೆ ಹೋಗುತ್ತಿದ್ದರು. ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು? ಏನ್ ಮಾಡೋದ್ರಿಂದ ದೇಹಕ್ಕೆ ಒಳ್ಳೇದಾಗತ್ತೆ? ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ನಡೆಯುವುದು. ಸುಮಾ ಯಾವ ಆಟ ಆಡಿದಳು? ಸುಮಾ ಯಾವ ಆಟ ಆಡ್ತಾಳೆ? ಸುಮಾ ಜೋಕಾಲಿ ಆಟ ಆಡಿದಳು. ಮುಂದಿನ ಅಭ್ಯಾಸ. ಯಾರು ಯಾರಿಗೆ ಹೇಳಿದರು ಅಥವಾ ಕೇಳಿದರು ಅಂತ ನಾವು ಹೇಳ್ಬೇಕೀಗ. ಅಜ್ಜಿ, ನೀವು ದಿನಾಲೂ ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ? ಯಾರು ಹೇಳಿದ್ರು ಈ ಮಾತನ್ನ? ಸುಮಾ ಅಜ್ಜಿಗೆ ಈ ಮಾತನ್ನ ಕೇಳ್ತಾಳೆ. ಏನಂತ ಕೇಳ್ತಾಳೆ? ಅಜ್ಜಿ, ನೀವು ದಿನಾಲೂ ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಅಂತ ಕೇಳ್ತಾಳೆ. ಎರಡನೇದು, ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಎಂದು ಹೇಳಿದವರು ಯಾರು? ಈ ಮಾತನ್ನ ಅಜ್ಜಿ ಸುಮಾಗೆ ಹೇಳ್ತಾಳೆ. ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಅಂತ ಅಜ್ಜಿ ಸುಮಾಗೆ ಹೇಳ್ತಾರೆ. ಇದನ್ನ ನಾವು ದಿನ ಮಾಡಬೇಕು ಅಂತನೂ ಹೇಳ್ತಾರೆ. ಮಕ್ಕಳು ಚಿಕ್ಕಂದಿನಿಂದಲೂ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು. ಈ ಮಾತನ್ನು ಯಾರು ಹೇಳ್ತಾರೆ? ಮಕ್ಕಳು ಚಿಕ್ಕಂದಿನಿಂದಲೂ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸ್ಕೋಬೇಕು ಅಂತ ಅಜ್ಜಿ ಸುಮಾಗೆ ಹೇಳ್ತಾರೆ. ಗೊತ್ತಾಯ್ತಲ್ಲ ಯಾರ್ಯಾರಿಗೆ ಏನೇನ್ ಹೇಳ್ತಾರೆ ಅಂತ. ಮುಂದಿನ ಅಭ್ಯಾಸ. ಈ ಕೆಳಗಿನ ವಾಕ್ಯಗಳನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ. ನಾನು ದಿನಾಲೂ ಸ್ನಾನ ಮಾಡುತ್ತೇನೆ. ನೀವು ಎಲ್ಲರೂ ದಿನಾಲೂ ಸ್ನಾನ ಮಾಡ್ತೀರಲ್ಲ? ಹೌದು, ದಿನಾಲೂ ನಾವು ಸ್ನಾನ ಮಾಡಬೇಕು. ನಮ್ಮ ಮೈಯನ್ನ ಶುಚಿಯಾಗಿ ಇಟ್ಕೋಬೇಕು. ಎರಡನೇದು, ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ. ನಿಮ್ದೊಂದೇ ಮನೆ ಇರೋದ ಊರಲ್ಲಿ? ಇಲ್ಲ, ನಿಮ್ಮ ಮನೆ ಹತ್ರ ಇನ್ನೂ ತುಂಬಾ ಹಲವಾರು ಮನೆಗಳಿವೆ. ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ. ನನ್ನ ಗೆಳತಿ ತುಂಬಾ ಜಾಣೆ. ಹೌದಾ? ನಿಮ್ ಗೆಳತಿ ತುಂಬಾ ಜಾಣೆನಾ? ನೀವು ಸಹ ತುಂಬಾ ಜಾಣರಲ್ವಾ? ಹೌದು, ನನ್ನ ಗೆಳತಿ ತುಂಬಾ ಜಾಣೆ. ದಿನ ಅಭ್ಯಾಸ. ಚಿತ್ರಗಳಲ್ಲಿರುವ ಹೂಗಳನ್ನು ಹೆಸರಿಸಲು ಹೇಳಿ. ಈಗೆಲ್ಲಾ ಹೂಗಳ ಹೆಸರನ್ನ ಹೇಳ್ತಾ ಹೋಗೋಣ. ಯಾವ್ದು ಹೂವು ಅಂತ ಗೊತ್ತಾ? ಇದು ಎಲ್ಲರಿಗೂ ಗೊತ್ತಿರುತ್ತೆ. ಇದು ಯಾವ ಹೂವು ಅಂತ ಹೇಳಿ. ಯಾವ್ದಿದು? ಗುಲಾಬಿ ಹೂವು. ಇದ್ಯಾವ್ದು ಹೂವು ಅಂತ ಗೊತ್ತಾ? ಗೊಂಡೆ ಹೂವು. ಜಾಸ್ತಿ ನಾವು ಹಬ್ಬದ ಟೈಮಲ್ಲಿ ಯೂಸ್ ಮಾಡ್ತೀವಿ ಇದನ್ನ. ಇದಂತೂ ಎಲ್ಲರಿಗೂ ಗೊತ್ತಿರುತ್ತೆ. ಯಾವ ಹೂವಿದು? ದಾಸವಾಳ. ಈ ಹೂವಿನ ಹೆಸರು ದಾಸವಾಳ. ಇದು ಮಲ್ಲಿಗೆ ಹೂವು. ಮಲ್ಲಿಗೆ. ಇದು ಯಾವ ಹೂವಿದು? ಸೂರ್ಯಕಾಂತಿ. ಇದ್ರ ಹೆಸರು ಸೂರ್ಯಕಾಂತಿ. ಇದ್ಯಾವುದು? ಇದು ಯಾರು ನೋಡಿದ್ದೀರಾ ನಿಮ್ಮ ಮನೆಯಲ್ಲಿ ಈ ಹೂವನ್ನ? ಇದನ್ನ ನಾವು ಕನಕಾಂಬರ ಅಂತ ಹೇಳ್ತೀವಿ. ಕನಕಾಂಬರ. ಗೊತ್ತಾಯ್ತಲ್ಲ? ಇದು ಗುಲಾಬಿ ಹೂವು, ಗೊಂಡೆ ಹೂವು, ದಾಸವಾಳ, ಮಲ್ಲಿಗೆ, ಸೂರ್ಯಕಾಂತಿ, ಕನಕಾಂಬರ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.